ಯೂಟ್ಯೂಬ್ ನಲ್ಲಿ ನೀವು ಮಾನಿಟೈಸೇಷನ್ ಕ್ರೈಟೀರಿಯಾ ಕಂಪ್ಲೀಟ್ ಆದ್ಮೇಲೆ ಒಂದು ಗೂಗಲ್ ಆಡ್ಸೆನ್ಸ್ ಅಕೌಂಟ್ ನ ಕ್ರಿಯೇಟ್ ಮಾಡಿ ಮಾನಿಟೈಸೇಷನ್ ಗೆ ಅಪ್ಲೈ ಮಾಡಬೇಕಾಗುತ್ತೆ. ನಂತರ ನಿಮ್ಮ ಚಾನಲ್ ಮಾನಿಟೈಸ್ ಆದ್ಮೇಲೆ ಐಡಿ ವೆರಿಫಿಕೇಶನ್, ಅಡ್ರೆಸ್ ವೆರಿಫಿಕೇಶನ್ ಹಾಗೂ ಪೇಮೆಂಟ್ ಸೆಟ್ಟಿಂಗ್ ನ ನೀವು ಮಾಡಬೇಕಾಗುತ್ತೆ. ಅದೆಲ್ಲ ಆಲ್ರೆಡಿ ನಿಮಗೆ ಗೊತ್ತೇ ಇದೆ. ಅದೇ ರೀತಿ ಫೇಸ್ಬುಕ್ ನಲ್ಲಿ ನಿಮ್ಮ ಪೇಜ್ ಅಥವಾ ಪ್ರೊಫೈಲ್ ನ ಮಾನಿಟೈಸೇಷನ್ ಕ್ರೈಟೀರಿಯಾ ಕಂಪ್ಲೀಟ್ ಆದ್ರೆ ಅಲ್ಲಿ ಯಾವುದೇ ರೀತಿಯ ಆಡ್ಸೆನ್ಸ್ ಕ್ರಿಯೇಟ್ ಮಾಡುವ ನೆಸೆಸಿಟಿ ಇರಲ್ಲ. ನಿಮ್ಗೆ ಪೇಔಟ್ ಅಂತ ಒಂದು ಆಪ್ಷನ್ ತೋರಿಸುತ್ತೆ, ಅದನ್ನ ಫಿಲ್ ಮಾಡಿದ್ರೆ ಸಾಕು ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಫೇಸ್ಬುಕ್ ನಿಂದ ಪೇಮೆಂಟ್ ಬರೋದು ಸ್ಟಾರ್ಟ್ ಆಗುತ್ತೆ. ಬಟ್ ಟ್ವಿಸ್ಟ್ ಇರೋದು ಇಲ್ಲೇನೆ. ಬಹಳಷ್ಟು ಜನರಿಗೆ ಪೇಔಟ್ ಹೇಗೆ ಫಿಲ್ ಮಾಡೋದು ಅಂತ ಗೊತ್ತಿಲ್ಲ. ಅಲ್ಲಿ ಗೊತ್ತಿದ್ರು ಚಿಕ್ಕ ಪುಟ್ಟ ತಪ್ಪು ಮಾಡಿ ಫೇಸ್ಬುಕ್ ಇಂದ ಪೇಮೆಂಟ್ ಹೋಲ್ಡ್ ಅಲ್ಲಿ ಹೋಗ್ತಾ ಇದೆ. ಇಲ್ಲಿವರೆಗೂ ನಾನು ಯೂಟ್ಯೂಬ್ ನಲ್ಲಿ ಹೇಗೆ ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡೋದು ಅಂತ ಹೇಳಿದ್ದೆ. ಈ ವಿಡಿಯೋದಲ್ಲಿ ಫೇಸ್ಬುಕ್ ಅಲ್ಲಿ ಹೇಗೆ ಪೇಔಟ್ ಆಪ್ಷನ್ ಸೆಟ್ಟಿಂಗ್ ಮಾಡ್ಬೇಕಂತ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ನನ್ನ ಬಳಿ ಒಬ್ರು ತಮ್ಮ ಫೇಸ್ಬುಕ್ ಅಕೌಂಟ್ ನ ಪೇಔಟ್ ಆಪ್ಷನ್ ನ ಸೆಟ್ಟಿಂಗ್ ಮಾಡ್ಕೊಡಿ ಅಂತ ಕಳಿಸಿದ್ದಾರೆ. ಸೊ ಅವರ ಸೆಟ್ಟಿಂಗ್ ಏನೋ ಮಾಡ್ಕೊಡ್ತೀನಿ. ಅದ್ರ ಜೊತೆಗೆ ನಿಮ್ಗೂ ಕೂಡ ಲೈವ್ ರೆಕಾರ್ಡಿಂಗ್ ಮುಖಾಂತರ ನಿಮ್ಮ ಫೇಸ್ಬುಕ್ ಅಕೌಂಟ್ ನಲ್ಲಿ ಹೇಗೆ ಪೇಔಟ್ ಆಪ್ಷನ್ ನ ಸೆಲೆಕ್ಟ್ ಮಾಡಬೇಕು, ಅದರಲ್ಲಿ ಏನೆಲ್ಲ ಸೆಟ್ಟಿಂಗ್ ನ ಕರೆಕ್ಟ್ ಆಗಿ ಸೆಟ್ ಮಾಡಬೇಕು ಎಲ್ಲದನ್ನ ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ವಿಡಿಯೋ ತುಂಬಾನೇ ಹೆಲ್ಪ್ ಆಗುತ್ತೆ. ನೀವು ಕೂಡ ಫೇಸ್ಬುಕ್ ಇಂದ ಇಮೇಜಸ್ ಆಗ್ಲಿ ಅಥವಾ ವಿಡಿಯೋಸ್ ನ ಅಪ್ಲೋಡ್ ಮಾಡಿ ಒಳ್ಳೆ ದುಡ್ಡು ಮಾಡ್ಬೇಕಂತ ಇದ್ದೀರಾ ಅಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಬನ್ನಿ ಈಗ ಮ್ಯಾಟರ್ ಗೆ ಬರೋಣ. ಸೊ ನಿಮ್ಮ ಪ್ರೊಫೈಲ್ ಅಥವಾ ಪೇಜ್ ನ ಡ್ಯಾಶ್ ಬೋರ್ಡ್ ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ನೀವು ಸ್ಕ್ರಾಲ್ ಡೌನ್ ಮಾಡಿದ್ರೆ ಪೇಔಟ್, ಪೇಜ್ ರೆಕಮೆಂಡೇಶನ್, ಮಾನಿಟೈಸೇಷನ್ ಎಲ್ಲ ಆಪ್ಷನ್ ನಿಮ್ಗೆ ಕಾಣುತ್ತೆ. ಇಲ್ಲಿ ನಾವು ಮಾನಿಟೈಸೇಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಂತರ ಸೆಟಪ್ ಪೇಔಟ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡಿ. ಈ ತರದ ಇಂಟರ್ಫೇಸ್ ನಿಮ್ಗೆ ಕಾಣುತ್ತೆ. ಇಲ್ಲೇನಿದೆ ನಿಮ್ಮ ಫಸ್ಟ್ ನೇಮ್ ಹಾಗೂ ಲಾಸ್ಟ್ ನೇಮ್ ನ ಫಿಲ್ ಔಟ್ ಮಾಡಿ. ಇಲ್ಲಿ ನಿಮ್ಮ ಪೇಜ್ ನೇಮ್ ನ ಹಾಕಬೇಡಿ. ನಿಮ್ಮ ಪ್ಯಾನ್ ಕಾರ್ಡ್ ಅಲ್ಲಿ ಏನಿರುತ್ತಲ್ಲ ಹೆಸರು ಅದನ್ನ ಇಲ್ಲಿ ಹಾಕಿ. ನಂತರ ಇಲ್ಲಿ ಡೇಟ್ ಆಫ್ ಬರ್ತ್ ನ ಕೊಡಿ. ಹಾಗೇನೆ ಕಂಟ್ರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ಬೇರೆಯವರ ಅಕೌಂಟ್ ಫಿಲ್ ಮಾಡ್ತಿದ್ರೆ ಅಂದ್ರೆ ಅವರ ಇನ್ಫಾರ್ಮೇಶನ್ ನ ಇಲ್ಲಿ ಕೊಡಿ. ಎಲ್ಲ ಫಿಲ್ ಔಟ್ ಆದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈ ಪೇಜ್ ಅಲ್ಲಿ ಕಂಟ್ರಿ ಇಂಡಿಯಾ ಅಂತ ಕೊಡಿ. ಬಿಸ್ನೆಸ್ ಟೈಪ್ ಅಲ್ಲಿ ಇಲ್ಲಿ ಇಂಡಿವಿಜುವಲ್ ಅಂತ ಕೊಡಿ. ಮತ್ತೆ ನೆಕ್ಸ್ಟ್ ಇಲ್ಲಿ ನೀವು ನಿಮ್ಮ ಬೇಸಿಕ್ ಇನ್ಫಾರ್ಮೇಶನ್ ಕೊಡಬೇಕಾಗುತ್ತೆ. ನಿಮ್ಮ ಹೆಸರು, ಫೋನ್ ನಂಬರ್, ಇಮೇಲ್ ಐಡಿ, ಅಡ್ರೆಸ್, ಪಿನ್ ಕೋಡ್, ಯಾವ ಸಿಟಿ, ಯಾವ ಸ್ಟೇಟ್ ಹಾಗೂ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್. ಇಲ್ಲಿ ನಿಮ್ಮ ಅಡ್ರೆಸ್ ನ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಏನಿರುತ್ತಲ್ಲ ಅದನ್ನ ಕೊಡಿ. ಯಾಕಂದ್ರೆ ಇಲ್ಲಿ ಯಾವುದೇ ತರದ ಆಡ್ಸೆನ್ಸ್ ಪಿನ್ ನಿಮ್ಮ ಕರೆಂಟ್ ಅಡ್ರೆಸ್ ಗೆ ಬರಲ್ಲ. ಸೊ ನಿಮ್ಮ ಡಾಕ್ಯುಮೆಂಟ್ಸ್ ಅಲ್ಲಿ ಏನ್ ಅಡ್ರೆಸ್ ಇರುತ್ತಲ್ಲ ಸೇಮ್ ಅಡ್ರೆಸ್ ನ ಇಲ್ಲಿ ನೀವು ಫಿಲ್ ಔಟ್ ಮಾಡಿ. ಇಲ್ಲಿ ಎಲ್ಲ ಫಿಲ್ ಮಾಡಿದ್ಮೇಲೆ ಲಾಸ್ಟ್ ಅಲ್ಲಿ ನಿಮ್ಗೆ GST ನಂಬರ್ ಕೇಳುತ್ತೆ. ಅದಂತೂ ನಮ್ಮ ಹತ್ರ ಇಲ್ಲ, ಅದಕ್ಕೆ ಫಿಲ್ ಕೂಡ ಮಾಡಲ್ಲ. ಯಾಕಂದ್ರೆ ಇದು ಬರೀ ಆಪ್ಷನಲ್ ಅಷ್ಟೇ. ಈ ಬಾಕ್ಸ್ ನ ಕ್ಲಿಕ್ ಮಾಡಿ. ಎಲ್ಲ ಇನ್ಫಾರ್ಮೇಶನ್ ಒಂದ್ಸತಿ ಸರಿ ಇದೆನೋ ಇಲ್ಲ ಅಂತ ಚೆಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನಿಲ್ಲಿ ಎಲ್ಲ ಇನ್ಫಾರ್ಮೇಶನ್ ಬ್ಲರ್ ಯಾಕೆ ಮಾಡ್ತಿದ್ದೀನಿ ಅಂದ್ರೆ, ಒಂದು, ಯಾರ ಅಕೌಂಟ್ ಇದೆಯಲ್ಲ ಅವರ ಪರ್ಸನಲ್ ಇನ್ಫಾರ್ಮೇಶನ್ ಲೀಕ್ ಆಗ್ಬಾರ್ದಂತ. ಎರಡು, ಎಲ್ಲ ಪರ್ಸನಲ್ ಇನ್ಫಾರ್ಮೇಶನ್ ತೋರಿಸಿದ್ರೆ ಅಣ್ಣವ್ರು ಇದಾರಲ್ಲ ವಿಡಿಯೋ ಮೇಲೆ ಸ್ಟ್ರೈಕ್ ಕೊಡುವಂತಹ ಚಾನ್ಸಸ್ ಕೂಡ ಇರುತ್ತೆ. ನೆಕ್ಸ್ಟ್ ಇಲ್ಲಿ ನಿಮ್ಗೆ ಯಾವ ರೀತಿಯ ಪೇಮೆಂಟ್ ಬೇಕು ಅದನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ಯೂಶಲಿ 3 ಆಪ್ಷನ್ ಇರುತ್ತೆ: ಬ್ಯಾಂಕ್ ಟ್ರಾನ್ಸ್ಫರ್, ವೈರ್ ಟ್ರಾನ್ಸ್ಫರ್ ಇಲ್ಲ ಪೇಪಾಲ್ ಅಂತ. ಇದರಲ್ಲಿ ಬೆಸ್ಟ್ ಯಾವ್ದಪ್ಪ ಅಂದ್ರೆ ಬ್ಯಾಂಕ್ ಟ್ರಾನ್ಸ್ಫರ್, ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ನ ಫಿಲ್ ಔಟ್ ಮಾಡ್ಕೊಳ್ಳಿ. ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ಏನ್ ಹೆಸರಿದೆ ಅದನ್ನ ಕೊಡಿ. IFSC ಕೋಡ್, ಅಕೌಂಟ್ ನಂಬರ್ ಎಲ್ಲ ಡೀಟೇಲ್ಸ್ ನ ಇಲ್ಲಿ ಫಿಲ್ ಮಾಡಿ. ಡೀಟೇಲ್ಸ್ ಎಲ್ಲ ಫಿಲ್ ಔಟ್ ಆದ್ಮೇಲೆ ಲಿಂಕ್ ಪೇಔಟ್ ಮೆಥಡ್ ನ ಕ್ಲಿಕ್ ಮಾಡಿ. ಇದೆಲ್ಲ ಲೋಡ್ ಆದ್ಮೇಲೆ ಇಲ್ಲಿ ನಿಮ್ಗೆ ಆಡ್ ಟ್ಯಾಕ್ಸ್ ಇನ್ಫಾರ್ಮೇಶನ್ ಅಂತ ಬರುತ್ತೆ. ಇಲ್ಲೇನಿದೆ ನಾವು ನಮ್ಮ ಟ್ಯಾಕ್ಸ್ ಇನ್ಫಾರ್ಮೇಶನ್ ಕೊಡಬೇಕಾಗುತ್ತೆ. ಇಲ್ಲಿ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿರಬಹುದು. ಬಹಳಷ್ಟು ಜನರು ಈ ಒಂದು ಕ್ಲಾರಿಟಿ ನಿಮ್ಗೆ ಕೊಟ್ಟಿರಲ್ಲ. ಪೇಔಟ್ ಆಪ್ಷನ್ ಬೇರೆ, ಟ್ಯಾಕ್ಸ್ ಇನ್ಫಾರ್ಮೇಶನ್ ಬೇರೆ. ನೀವು ಯೂಟ್ಯೂಬ್ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಪೇಔಟ್ ಮೆಥಡ್ ಅಲ್ಲಿ ಕೊಟ್ರೆ ಅಲ್ಲಿ ಟ್ಯಾಕ್ಸ್ ಇನ್ಫಾರ್ಮೇಶನ್ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಟ್ಯಾಕ್ಸ್ ಇನ್ಫಾರ್ಮೇಶನ್ ಹೇಗೆ ಫಿಲ್ ಔಟ್ ಮಾಡೋದು ಕೊಟ್ರೆ ಅಲ್ಲಿ ಪೇಔಟ್ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದಾರೆ. ಸೊ ನಾನು ಕೂಡ ನಿಮ್ಗೆ ಆ ತರದ ಕನ್ಫ್ಯೂಷನ್ ಏನು ಕ್ರಿಯೇಟ್ ಮಾಡಲ್ಲ. ಇಷ್ಟೊತ್ತೇನ್ ನಾವು ಪ್ರೊಸೀಜರ್ ಮಾಡಿದ್ವಲ್ಲ ಅದು ಬರೀ ಪೇಔಟ್ ಮೆಥಡ್ ನ ಆಡ್ ಮಾಡೋದಷ್ಟೇ. ನೀವು ಒಂದ್ಸತಿ ಪೇಔಟ್ ಮೆಥಡ್ ಆಡ್ ಮಾಡಿದ್ಮೇಲೆ ಅಲ್ಲಿ ನೀವು ಟ್ಯಾಕ್ಸ್ ಇನ್ಫಾರ್ಮೇಶನ್ ನ ಫಿಲ್ ಔಟ್ ಮಾಡಬಹುದು. ಸೊ ಟ್ಯಾಕ್ಸ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲೇ ಕಂಪ್ಲೀಟ್ ಮಾಡಿದ್ರೆ ಸುಮ್ಮನೆ ಜಾಸ್ತಿ ಟೈಮ್ ತಗೊಳುತ್ತೆ. ಜೊತೆಗೆ ನಿಮ್ಗೆ ಕನ್ಫ್ಯೂಷನ್ ಕೂಡ ಇಲ್ಲಿ ಆಗಬಹುದು. ಅದಕ್ಕೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಟ್ಯಾಕ್ಸ್ ಇನ್ಫಾರ್ಮೇಶನ್ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಫಿಲ್ ಮಾಡೋದಂತ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಆ ವಿಡಿಯೋ ಬರಕ್ಕೆ ಏನ್ ಜಾಸ್ತಿ ಟೈಮ್ ಆಗಲ್ಲ. ಮೋಸ್ಟ್ ಪ್ರಾಬಬ್ಲಿ ನಾಳೆನೆ ಆ ವಿಡಿಯೋ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಅದಕ್ಕೆ ನಾನು ಹೇಳೋದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ತರದ ಯೂಸ್ಫುಲ್ ಕಂಟೆಂಟ್ ಇಲ್ಲಿ ನಿಮ್ಗೆ ಸಿಗುತ್ತೆ.